ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಹಾಗೂ ಬೇರೆ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಪೇಪರ್ 2 ದಟ್ ಈಸ್ ಕಮ್ಯುನಿಕೇಷನ್ ಸಂವಹನ ಪತ್ರಿಕೆ ಅಂತ ಏನು ಹೇಳ್ತೀವಿ ಅದರ ಸಾಮಾನ್ಯ ಕನ್ನಡ ಭಾಗ 5 ಸಾಲ್ವ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕನ್ನಡ ಸಾಹಿತ್ಯದ ರಿಲೇಟೆಡ್ ಕ್ವೆಶನ್ಸು, ಭಾಷಾ ಮೂಲ ಅಂದರೆ ಒಂದು ಪದ ಕೊಟ್ಟು ಅದು ಯಾವ ಮೂಲ ಭಾಷೆಯಿಂದ ಬಂದಿರೋದು ಅಂತ ಅಥವಾ ಪದದ ಕನ್ನಡ ರೂಪ ಏನು ಅಂತ ಆ ಪ್ರಶ್ನೆಗಳು ಮತ್ತು ವಾಕ್ಯಗಳನ್ನ ಸ್ಥಾನಪಲ್ಲಟ ಮಾಡಿ ಅದರ ಒಂದು ಪ್ಯಾರಾಗ್ರಾಫ್ ಅರ್ಥಬದ್ಧ ಪ್ಯಾರಾಗ್ರಾಫ್ ಆಗುವ ತರ ಮಾಡೋದು, ಹೇಗೆ ಈ ತರದ ಪ್ರಶ್ನೆಗಳನ್ನ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನೋಡೋಣ. ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಲೆಕ್ಚರ್ ಅನ್ನ. ಮೊದಲನೇ ಪ್ರಶ್ನೆ, ಕೆಳಗಿನ ಸಾಹಿತ್ಯ ಪಂಥವನ್ನು ಮತ್ತು ಸಾಹಿತಿಗಳನ್ನು ಸರಿಹೊಂದಿಸಿ. ಸಾಹಿತ್ಯ ಪಂಥ ಇಲ್ಲಿ ಕೊಟ್ಟಿದ್ದಾರೆ ಹಾಗೂ ಸಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾವ ಪಂಥಕ್ಕೆ ಯಾರು ಸೇರ್ತಾರೆ ಅಂತ ಈ ತರದ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಸಾಹಿತ್ಯದ ಜ್ಞಾನ ಇದ್ರೆ ನಾವು ಗೆಸ್ ವರ್ಕ್ ಮಾಡಬಹುದು. ಹೇಗೆ ಅಂತ ಅಂದ್ರೆ ನವೋದಯ ಸಾಹಿತ್ಯ ಯಾರು ಸ್ಟಾರ್ಟ್ ಮಾಡಿದ್ರು, ಅದರ ಒನ್ ಆಫ್ ದ ಅರ್ಲಿ ಸ್ಟಾರ್ಟ್ಸ್ ಯಾರು ಅಂತ ನಾವು ಯೋಚಿಸಿದ್ರೆ ಅದು ಬಿ ಎಂ ಶ್ರೀಕಂಠಯ್ಯ ಅವರು ನವೋದಯ ಸಾಹಿತ್ಯದ ಒನ್ ಆಫ್ ದ ಅರ್ಲಿಯಸ್ಟ್ ಸ್ಟಾರ್ಟರ್ಸ್. ಸೊ ಈ ಆಪ್ಷನ್ಸ್ ಅಲ್ಲಿ ಬಹಳ ಪ್ರಾಮಿನೆಂಟ್ ರೈಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಪ್ರಾಮಿನೆಂಟ್ ರೈಟರ್ಸ್ ಅವರ ಯಾವ ಪಂಥಕ್ಕೆ ಸೇರ್ತಾರೆ ಅಂತ ಗೊತ್ತಿದ್ರೆ ನಾವು ಮುಂದೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನವ್ಯ ಸಾಹಿತ್ಯದ ಯಾರು ಅಂದ್ರೆ ಯಶವಂತ್ ಚಿತ್ತಾಳ ಅವರು ಕನ್ನಡ ನವ್ಯ ಸಾಹಿತ್ಯಕ್ಕೆ ಅಂದ್ರೆ ಅವರು ಬರಿತಾ ಇನ್ಫ್ಯಾಕ್ಟ್ ಅವರು ಅಮೆರಿಕಾದಿಂದ ಪಾಲಿಮರ್ ಸೈನ್ಸ್ ಅಲ್ಲಿ MS ಮಾಡಿರೋರು ಹಾಗೂ ಅವರು ಪಾಲಿಮರ್ ಅಲ್ಲಿ ವರ್ಕ್ ಮಾಡ್ತಿದ್ದರು. ಅದರ ಜೊತೆಗೆ ಅವರು ನವ್ಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು. ಅವರ ಒಂದು ಪುಸ್ತಕ ಒಂದು ಚಲನಚಿತ್ರವಾಗಿಯೂ ಕನ್ವರ್ಟ್ ಆಗಿದೆ, 3 ದಾರಿಗಳು ಅಂತ. ಸೊ ನವ್ಯ ಯಶವಂತ್ ಚಿತ್ತಾಳ ಅಂತ ಬರ್ಕೊಂಡ್ರೆ ಅಂತ ಗೊತ್ತಾದ್ರೆ ಸೊ ಇಲ್ಲೇ ನೋಡ್ಬೋದು ಬಿ ಸೀರೀಸ್ ಅಲ್ಲಿ 1 ಆಪ್ಷನ್ ಇರೋದು ಒಂದೇ ಒಂದು, ಅಥವಾ ನವೋದಯದ ಬಗ್ಗೆ ಗೊತ್ತಿದ್ರೆ ಆಪ್ಷನ್ಸ್ ಅಲ್ಲಿ ಇರೋದು A2 ಇರೋದು ಒಂದೇ ಒಂದು. ಸೊ ಆಪ್ಷನ್ 2 ಈಸ್ ರೈಟ್. ಇದು ಯಶವಂತ್ ಚಿತ್ತಾಳ ಅವರ ಭಾವಚಿತ್ರ, ಇದು BM ಶ್ರೀಕಂಠಯ್ಯ ಅವರು. ತದನಂತರ ಇರುವ ಆಪ್ಷನ್ಸು ಗೊತ್ತಿದ್ದಲ್ಲಿ ಇನ್ನೂ ಸುಲಭ ಆಗತ್ತೆ, ಬಟ್ ಇದೆರಡರಲ್ಲೇ ನಾವು ರೈಟ್ ಆನ್ಸರ್ ಅನ್ನ ಮಾರ್ಕ್ ಮಾಡಬಹುದು. ಪ್ರಗತಿಶೀಲ ಸಾಹಿತ್ಯ ಯಾರ್ದು ಅಂತ ಅಂದ್ರೆ ತರಾಸು ಅವರದು ಪ್ರಗತಿಶೀಲ ಸಾಹಿತ್ಯ, ಹಾಗೂ ಬಂಡಾಯ ಸಾಹಿತ್ಯ ಬಂದು ಕುಂ ವೀರಭದ್ರಪ್ಪ ಅವರು ಬಂಡಾಯ ಸಾಹಿತ್ಯದ ಸಾಹಿತಿಗಳು. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ನ ರವರು ರಚಿಸಿದ ಪ್ರಥಮ ಕೃತಿ ಯಾವುದು? ಪ್ರಥಮ ಕೃತಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಈ ಪ್ರಶ್ನೆಗೆ 4 ಆಪ್ಷನ್ಸ್ ಪುಸ್ತಕಗಳು ಕೊಟ್ಟಿದ್ದಾರೆ. ಅವರ ಪ್ರಥಮ ಕೃತಿ ಯಾವುದು ಅನ್ನೋದು ಗುರ್ತಿಡಿಬೇಕು. ಇದು ನಾಯಕ್ ಅವರ ಭಾವಚಿತ್ರ. ಇದರಲ್ಲಿ ಏನು ಅಂತ ಅಂದ್ರೆ ಇದರಲ್ಲೂ ಗೆಸ್ ವರ್ಕ್. ಒಂದು ಆಪ್ಷನ್ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಗೊತ್ತಿದ್ರೆ ಆಪ್ಷನ್ ಅನ್ನ ನಾವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಒಂದು ವೇಳೆ ಗೊತ್ತಿಲ್ಲ ಅಂತ ಅಂದ್ರೆ ನಾವು ಸಾಹಿತ್ಯದ ಬಗ್ಗೆ ಸ್ವಲ್ಪ ಜ್ಞಾನ ಬೆಳೆಸ್ಕೊಂತ ಹೋದಂಗೆ ಚಿದಂಬರ ರಹಸ್ಯ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತದ್ದು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುವಂತ ವಿಷಯ. ಸೊ ಚಿದಂಬರ ರಹಸ್ಯವನ್ನ ನಾವು ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಇಲ್ಲಿ ನೋಡ್ಬೋದು ಚಿದಂಬರ ರಹಸ್ಯ ಪೂರ್ಣಚಂದ್ರ ತೇಜಸ್ವಿ ಅವರದ್ದು. ಸೊ ನೆಕ್ಸ್ಟ್ ಕ್ರೌಂಚ ಪಕ್ಷಿಗಳು ಯಾರು ಬರೆದಿರೋದು? ವೈದೇಹಿ ಅವರು ಬರೆದಿರೋದು. ಸೊ ವೈದೇಹಿ ಅವರು ಬರೆದಿರೋದ್ರಿಂದ ಕ್ರೌಂಚ ಪಕ್ಷಿಗಳು ಅನ್ನೋದು ತಪ್ಪುತ್ರ ಆಗತ್ತೆ. ಬಾಳ್ನೋಟಗಳು ಅನ್ನೋದು ಒಂದು ಉಳಿಯತ್ತೆ. ಕೊನೆಯದಾಗಿ ಕಲ್ಲು ಕರಗುವ ಸಮಯ ಬರ್ದಿರೋದು ಯಾರು ಅಂತ ಅಂದ್ರೆ P. ಲಂಕೇಶ್ ಅವರು. ಸೊ ಆಪ್ಷನ್ 4 ಕೂಡ ರಾಂಗ್ ಆಗತ್ತೆ. ಸರಿಯಾದ ಉತ್ತರ ಬಾಳ್ನೋಟಗಳು. ಇದೊಂದೇ ಕ್ವೆಶ್ಚನ್ನಿನ ಡಿಸ್ಕಷನ್ ನಲ್ಲಿ ನಾವು 4 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ಈ ಎಲ್ಲ ಪುಸ್ತಕಗಳ ಯಾರು ಬರ್ದಿರೋದು ಅಂತ ತಿಳ್ಕೊಂಡಿದೀವಿ, ಪ್ಲಸ್ ನಾಯಕ್ ಅವರ ಫಸ್ಟ್ ಪುಸ್ತಕ ಯಾವುದು ಅಂತಾನೂ ತಿಳ್ಕೊಂಡಿದೀವಿ. ಸೊ ಈ ತರ ಆಪ್ಷನ್ಸ್ ಅನ್ನ ಡಿಸ್ಕಸ್ ಮಾಡಿದಾಗ ಹೆಲ್ಪ್ ಆಗತ್ತೆ. ರೈಟ್, ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ ಭಾಷಾ ಮೂಲ. ಒಂದು ಪದ ಕೊಟ್ಟು ಅದರ ಮೂಲ ಭಾಷೆ ಯಾವುದು ಅಂತ
ಗುರ್ತಿಡಿಬೇಕು. ಪದ ಬಂದು ತಕರಾರು. ತಕರಾರು ಎನ್ನುವುದು ಈ ಭಾಷೆಯ ಪದ. ಯಾವ ಭಾಷೆಯ ಪದ ತಕರಾರು ಅಂದ್ರೆ, ಅವನು ನಮ್ ಜೊತೆ ತಕರಾರು ತೆಗಿತಾ ಇದ್ದಾನೆ, ಯಾವಾಗ್ಲೂ ಅವನು ನಮ್ ಜೊತೆ ಯಾವಾಗ್ಲೂ ತಕರಾರು ತೆಗಿತಾನೆ ಅನ್ನೋದು ಪ್ರಶ್ನೆ. ಇದರಲ್ಲಿ ಆಪ್ಷನ್ಸ್ ನೋಡೋಣ. ಹಿಂದಿ ಆಗಿರುವ ಚಾನ್ಸ್ ಇದೆ. ಅರಬ್ಬಿ ಆಗಿರುವ ಚಾನ್ಸ್ ಕೂಡ ಇದೆ. ಕನ್ನಡ ಅಲ್ಲ. ತಕರಾರು ಮೂಲ ಭಾಷೆ ಕನ್ನಡ, ಮೂಲ ಕನ್ನಡ ಆಗಿರಲು ಸಾಧ್ಯ ಕಡಿಮೆ. ತೆಲುಗು ಕೂಡ ಅಲ್ಲ. ಸೊ ಈ ಎರಡು ಭಾಷೆಯಲ್ಲಿ ಸರಿಯಾದ ಉತ್ತರವನ್ನ ಹುಡುಕಬೇಕು. ತಕರಾರು ಬಂದು ಅರಬ್ಬಿ ಪದಕ್ಕೆ ಸೇರಿರುವಂತದ್ದು. ಮುಂದಿನ ಪ್ರಶ್ನೆ, ಕರಾಬು ಈ ಪದದ ಮೂಲ ಯಾವುದು? ಕರಾಬು ಅಂತ ಅಂದ್ರೆ ಈ ಮಧ್ಯೆ ಅದು ಖರಾಬ್ ಆಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ ಬಂದಿದೆ. ಆದ್ರೆ ಅದರ ಮೂಲ ಆಕ್ಚುಲಿ ಏನು ಅಂದ್ರೆ, ಯಾವ ಭೂಮಿಯಲ್ಲಿ ಏನೂ ಬೆಳೆಯಲು ಆಗುವುದಿಲ್ಲ, ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂತ ಏನ್ ಹೇಳ್ತೀವಿ, ಆ ಭೂಮಿಯನ್ನ ಖರಾಬು ಅಂತ ಲೇಬಲ್ ಮಾಡ್ತಾ ಇದ್ರು. ಅದು ಒನ್ ಆಫ್ ದ ಲ್ಯಾಂಡ್ ರೆವೆನ್ಯೂ ಕಲೆಕ್ಟ್ ಮಾಡುವಂತ ಒಂದು ವಿಧಾನ. ಸೊ ಖರಾಬು ಅಂದ್ರೆ ಅನ್ಕಲ್ಟಿವೇಬಲ್ ಅಂತ. ಇದರ ಮೂಲ ಯಾವುದು ಅಂತ ಫಾರ್ಸಿನ, ಹಿಂದಿನ, ಪಾಲಿನ, ಅರಬ್ಬಿನ. ಪಾಲಿಯನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಉಳಿತು ಫಾರ್ಸಿ, ಹಿಂದಿ, ಅರಬ್ಬಿ ಯಾವುದಾದ್ರೂ ಆಗಿರಬಹುದು. ಇದಕ್ಕೆ ಸರಿಯಾದ ಉತ್ತರ ಖರಾಬು ಹಿಂದಿ ಪದ. ಖರಾಬ್ ಅಂತ ಏನ್ ಹೇಳ್ತೀವಿ ಅದರ ಪದ. ಇದಕ್ಕೆ ಅರ್ಥ ಬಂದು ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂತ ಅರ್ಥ. ಮುಂದಿನ ಭಾಗ ಕಥಾ. ಇದರ ಕನ್ನಡ ರೂಪ ಏನು? ಕಥಾ ಪದದ ಕನ್ನಡ ರೂಪ ಕತೆ, ಕಥಾ, ಕಥೆ, ಕಥಾ. ಕಥಾ ಪದದ ಕನ್ನಡ ರೂಪ ನೀವು ಕಥಾ ಅಂತ ಅಂತೂ ಕೇಳಿರಲ್ಲ, ಟೂ ಅನ್ನ ಕ್ಯಾನ್ಸಲ್ ಮಾಡಬಹುದು. ಕಥಾ ಪದದ ಕನ್ನಡ ರೂಪ ಕಥೆ ಅಂತ ಆಗಲ್ಲ, ಅದು ಕ್ಯಾನ್ಸಲ್ ಮಾಡಬಹುದು. ಈಗ ಉಳಿತು ಇದು ಮತ್ತು ಇದು. ಅಂದ್ರೆ ಇದೇ ಕನ್ನಡ ಪದ ಅಥವಾ ಇದರ ಕನ್ನಡ ಪದ ಬೇರೆ ಇದೆಯಾ? ಇದೇ ಕನ್ನಡ ಪದವಾದ್ರೆ ಆಪ್ಷನ್ 4 ಆಗತ್ತೆ. ಇದು ಕನ್ನಡ ಪದವಲ್ಲವಾದ್ರೆ ಆಪ್ಷನ್ 1 ಆಗತ್ತೆ. ಆಕ್ಚುಲಿ ಇದು ಕನ್ನಡ ಪದ ಅಲ್ಲ. ಇದರ ಸರಿಯಾದ ಉತ್ತರ ಕತೆ. ಕಥಾ ಪದ ಯಾವುದು, ಎಲ್ಲಿಯ ಮೂಲ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಪಾರ್ಟ್, ವಾಕ್ಯ ಸ್ಥಾನ ಪಲ್ಲಟ. ಬಹಳ ಸೊಗಸಾದ ಪಾರ್ಟ್ ಇದು. ಯಾಕಂದ್ರೆ 4 ವಾಕ್ಯಗಳನ್ನ ಕೊಟ್ಟಿರ್ತಾರೆ, ಅದನ್ನ ಸ್ಥಾನ ಪಲ್ಲಟ ಮಾಡಿ ಅರ್ಥಬದ್ಧ ಒಂದು ಪ್ಯಾರಾಗ್ರಾಫ್ ಅನ್ನ ರೆಡಿ ಮಾಡಬೇಕು. ಮೊದಲನೆಯದಾಗಿ ಸ್ಟಾರ್ಟ್ ಮಾಡೋಣ. ಸ್ಥಾನ ಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಸರಿ, ಆಪ್ಷನ್ಸ್ 1 2 3 4 ಕೊಟ್ಟಿದ್ದಾರೆ. ಒಳ್ಳೆಯ ಸೊ ಫಸ್ಟ್ ಆಪ್ಷನ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಪ್ಷನ್ ಕ್ಯೂ ಫಸ್ಟ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ. ಯಾವ ಪ್ಯಾರಾಗ್ರಾಫು ಫಸ್ಟ್ ಇಂದನೇ ಹೀಗಾಗಿ ಅಂತ ಸ್ಟಾರ್ಟ್ ಮಾಡಕ್ ಆಗಲ್ಲ. ಸೊ 1 ಅನ್ನ ನಾವು ಕ್ಯಾನ್ಸಲ್ ಮಾಡ್ಬಿಡಬಹುದು. ನೆಕ್ಸ್ಟ್ ಕ್ವೆಶನ್, ಆರ್ ಬಂದು ನೀವು ವೀರರನ್ನು ಹೇಡಿಯನ್ನಾಗಿ ಹಾಗೂ ಹೇಡಿಯನ್ನು ವೀರನನ್ನಾಗಿ ಬಿಂಬಿಸುತ್ತೀರಿ. ಎಸ್, ಪಾಸಿಬಿಲಿಟಿ ಇದೆ, ಯಾಕಂದ್ರೆ ಸ್ಟಾರ್ಟ್ ಕರೆಕ್ಟ್ ಆಗಿ ಆಗ್ತಾ ಇದೆ. ನೆಕ್ಸ್ಟ್ ಪಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ್ರೆ ಒಳ್ಳೆಯವನನ್ನು ಕೆಟ್ಟವನನ್ನಾಗಿ, ಕೆಟ್ಟವನನ್ನು ಒಳ್ಳೆಯವನನ್ನಾಗಿ ಬಿಂಬಿಸುತ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರು ಒಬ್ರು ಹೇಳ್ತಾ ಇರೋದು ಅಂತ ಇಟ್ಕೊಳ್ಳೋಣ. ಸೊ ಆಪ್ಷನ್ ಇದಾದ್ಮೇಲೆ ಇದು ಬರುವ ಸಾಧ್ಯತೆ ಇದೆ. ಅದಾದ್ಮೇಲೆ ಎಸ್ಸಿಗ್ ಬರೋಣ. ಎಸ್ಸಿಗ್ ಬಂದಾಗ ಇದು ನಿಮ್ಮ ಅವಿವೇಕ, ನಿಮ್ಮ ಚಂಚಲವಾದ ಚಿತ್ತವೃತ್ತಿಯೇ ಕಾರಣ ಅಂತ ಕೊಟ್ಟಿದ್ದಾರೆ. ಇದರಿಂದ ಇದು ಬಂದಿದೆ. ಸರಿ, ಒಂದು ಸೆಟ್ ಮಾಡಿ ಅದಾದ್ಮೇಲೆ ಬರ್ತಾ ಇರುವಂತದ್ದು ಏನಾಗ್ತಾ ಇದೆ ಸ್ಟೋರಿಯಲ್ಲಿ ಅಂತ. ಫೈನಲಿ ಎಸ್ ಆದ್ಮೇಲೆ ಕ್ಯೂಗೆ ಬರುತ್ತೆ. ದಟ್ ಈಸ್ ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ. ಎಸ್, ಹೀಗಾಗಿ ಅನ್ನೋದು ಲಾಸ್ಟ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತದ್ದು. ಸೊ ಆಪ್ಷನ್ 2 ಇಸ್ ರೈಟ್. ಮುಂದಿನ ಪ್ರಶ್ನೆ. ಸೊ ಫಸ್ಟ್ ಆಪ್ಷನ್ ಅನ್ನ ನೋಡೋಣ. ಕ್ಯೂ ಅಂತ ಹೇಳ್ತಾ ಇದ್ದಾರೆ. ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ. ಯಾವುದೇ ಪ್ಯಾರಾಗ್ರಾಫ್ ಫಸ್ಟ್ ವರ್ಡ್ ಅಲ್ಲೇ ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಅಂತ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಏನ್ ಬರುತ್ತೆ? ಆರ್. ಕನ್ನಡದ ನೆಲದಿಂದ ರಾಜಕೀಯ ಕಾಮ ಅಂತ ಬರ್ತಾ ಇದೆ. ಅದಾಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಮಾಜಿಕ ಮತ್ತು ಭೌಗೋಳಿಕವಾಗಿ ಕನ್ನಡ ನೆಲದಿಂದ ರಾಜಕೀಯ ಕಮ ಅನ್ನೋದು
ಅರ್ಥಬದ್ಧ ವಾಕ್ಯವಾಗಿ ಮುಂದೆ ಹೋಗ್ತಾ ಇಲ್ಲ. ಆಗಿದ್ರೂ ಪಿ ಅಂತ ಬಂದಾಗ ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ. ಡೆಫಿನೆಟ್ಲಿ ಆಪ್ಷನ್ 1 ಅನ್ನ ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಹೋಗೋಣ. ಆರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನು? ಕನ್ನಡದ ನೆಲದಿಂದ ರಾಜಕೀಯವಾಗಿ, ಎಸ್ ಪಾಸಿಬಿಲಿಟಿ. ಅದಾದ್ಮೇಲೆ ಕಾಮ ಬಂದಿದೆ, ಕಾಮ ಆದ್ಮೇಲೆ ಬರ್ತಾ ಇರೋದು ಸಾಮಾಜಿಕವಾಗಿ, ಕರೆಕ್ಟ್ ಆಗಿದೆ, ಮತ್ತು ಭೌಗೋಳಿಕವಾಗಿ ಸರಿಯಾಗಿದೆ. ಸೊ ಆರ್ ಪಿ ಕರೆಕ್ಟ್ ಆಗಿದೆ. ಯಾವಾಗ ಆರ್ ಪಿ ಕರೆಕ್ಟ್ ಆಗಿ ಕನ್ನಡದ ನೆಲದಿಂದ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ, ಪಿ ಅಲ್ಲ ಆರ್ ಕ್ಯೂ ಕರೆಕ್ಟ್ ಆಗಿದೆ, ಪಿ ತಪ್ಪಾಗತ್ತೆ. ಯಾಕಂದ್ರೆ ಕಾಮ ಆದ್ಮೇಲೆ ಜೀವಂತವಾಗಿರೋದು ಅನ್ನೋದು ಬರೋದಿಲ್ಲ. ಸೊ 3 ರಾಂಗ್ ಆಗತ್ತೆ. ಪಿ ಆದ್ಮೇಲೆ ಕ್ಯೂ ಆದ್ಮೇಲೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಾಮಾಜಿಕವಾಗಿ ದೂರದ ಪ್ರದೇಶವೊಂದರಲ್ಲಿ ಕನ್ನಡ, ಎಸ್ ಸರಿಯಾಗಿದೆ. ಅದಾದ ಮೇಲೆ ಕನ್ನಡ ಇಂದ ಹೋಗಿ ಇಲ್ಲಿಗೆ ಫೈನಲಿ ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ. ಎಸ್, ಇದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್. ಸೊ ಇದು ಲಾಸ್ಟ್ ಅಲ್ಲೇ ಬರಬೇಕು. ಸೊ ಲಾಸ್ಟ್ ಅಲ್ಲೇ ಬರಬೇಕು ಅಂದ್ರೆ ಇದ್ರಲ್ಲಿ ನಾವು ನೋಡ್ಬೇಕು, ಸರಿಯಾದ ಉತ್ತರ ಬಂದು ನಮ್ಗೆ ಆಪ್ಷನ್ 3, ದಟ್ ಇಸ್ ಆರ್, ಕ್ಯೂ, ಎಸ್ ಮತ್ತು ಪಿ. ಆಪ್ಷನ್ಸ್ ಇಂದ ಬರೋದ್ರಿಂದ ನಮ್ಗೆ ಕ್ಲಾರಿಟಿ ಆಫ್ ಥಾಟ್ ಸಿಗುತ್ತೆ. ನಾವು ಎಷ್ಟೇ ಸತಿ ನಾವು ಮತ್ತೆ ಓದ್ತಾ ಇದ್ರು ನಮ್ಗೆ ಆನ್ಸರ್ ಯಾವತ್ತಿಗೂ ಸಿಗೋದಿಲ್ಲ. ಬಟ್ ಆಪ್ಷನ್ಸ್ ಇಂದ ಬಂದ್ರೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸ್ಥಾನಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಫಸ್ಟ್ ಆಪ್ಷನ್ ಅನ್ನ ನೋಡೋಣ. ಪಿ ಅಂತ ಹೇಳ್ತಾ ಇದ್ದಾರೆ. ಫಲವತ್ತಾದ ಭೂಮಿ ಪಾಳು ಬಿದ್ದಿತು. ಇಲ್ಲ, ಯಾಕಂದ್ರೆ ಇದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್, ಪಾಳು ಬಿದ್ದಿತು ಅನ್ನೋದು. ಸೆಕೆಂಡ್ ಆಪ್ಷನ್ ಕ್ಯೂ ಇಂದ ಸ್ಟಾರ್ಟ್ ಮಾಡಿ. ಈ ಸಂದರ್ಭದಲ್ಲಿ, ಆಲ್ರೆಡಿ ಈ ಸಂದರ್ಭದಲ್ಲಿ ಅಂತ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಏನೋ ಒಂದು ಸಂದರ್ಭ ಇದು ಆಲ್ರೆಡಿ ಮುಂಚೆ ಹೇಳಿರ್ಬೇಕು. ಸೊ ಅದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಆಪ್ಷನ್ 3 ಏನು ಅಂದ್ರೆ, ಜಮೀನ್ದಾರರು ಮತ್ತು ಸಾಹುಕಾರರು ಸೇರಿಕೊಂಡು ಕೃಷಿಕರನ್ನು ತೀವ್ರವಾದ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಮಾಡಿದರು. ಎಸ್ ಸರಿಯಾಗಿದೆ. ಅದಾದ್ಮೇಲೆ ಆರ್ ಬರುತ್ತೆ ಅಂತ ಹೇಳ್ತಾರೆ. ಆಗ ಕೃಷಿಕರು, ಎಸ್ ಇದರಿಂದ ಇದಾಯ್ತು ಅಂತ, ಆಗ ಕೃಷಿಕರು ಸಂಘವೊಂದನ್ನು ಕಟ್ಟಿಕೊಂಡು ಹೋರಾಟವನ್ನು ಆರಂಭಿಸಿದರು. ಎಸ್ ಆರ್ ಸರಿಯಾಗಿದೆ. ಕ್ಯೂ ಅದಾದ ಮೇಲೆ ಈ ಸಂದರ್ಭದಲ್ಲಿ, ಈಗ ಸಂದರ್ಭ ಗೊತ್ತಾಗಿದೆ ನಮ್ಗೇನು ಅಂತ. ಕೃಷಿಕರ ನೆರವಿಗೆ ಹೋದ ಜ್ಯೋತಿಬಾ ತನ್ನ ಸಂಕಷ್ಟಗಳಿಗೆ ಪರಿಹಾರ ಸಿಗುವ ತನಕ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಬಾರದೆಂದು ಕೃಷಿಕರಿಗೆ ತಿಳಿಸಿದರು. ಎಸ್ ಕ್ಯೂ ಕರೆಕ್ಟ್ ಆಗಿದೆ. ಫೈನಲಿ ಫಲವತ್ತಾದ ಭೂಮಿ ಪಾಳು ಬಿದ್ದಿತು. 3S R Q P is the right order. ಇದರೊಂದಿಗೆ ನಾವು ಇವತ್ತಿನ ವಿಡಿಯೋ ಸೀರೀಸ್ ಅನ್ನ ಮುಗಿಸ್ತಾ ಇದ್ದೀವಿ. ಸಾಮಾನ್ಯ ಕನ್ನಡ ಭಾಗ 5 ನೋಡಿದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.